ಕೇಳ್ಬೇಕು ಕಣಮ್ಮ. ಏನ್ ಕೇಳವ ಅಮ್ಮ? ಈ ಸತಿ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತಕೊಡ್ತೀಯಾ? ಅಯ್ಯೋ ಮಗ, ಈಗೆಲ್ಲ ಐತವ, ಇನ್ನೊಂದ್ಸಲ ತಕೊಡ್ತೀನಿ ಬಿಡು. ಅಮ್ಮ ಹೋಗಮ್ಮ, ಯಾವಾಗ್ಲೂ ಬರೀ ಇದೇ ಹೇಳ್ತೀಯ. ಇನ್ನು ಏನ್ ಮಾಡೋದವ, ದುಡ್ಡಿಲ್ಲ ಕಣವ. ಅಮ್ಮ ನಿಮ್ಗೆ ಹಬ್ಬ ಮಾಡಕ್ ದುಡ್ಡಿರುತ್ತೆ, ನಂಗೆ ಬಟ್ಟೆ ತಕೊಳಕ್ ದುಡ್ಡಿರೋದಿಲ್ವಾ? ಹಂಗಲ್ಲ ಕಣವ, ಹಬ್ಬ ಮಾಡ್ಲಿಲ್ಲ ಅಂದ್ರೆ ಊರಲ್ಲಿ 4 ಜನ ಆಡ್ಕೊಳ್ಳೋದಿಲ್ವವ? ಅದೇ ಹಬ್ಬ ಮಾಡ್ಲಿಲ್ಲ ಅಂದ್ರೆ ಆಡ್ಕೋತಾರೆ ಅನ್ಕೋತಿದ್ದೀರಾ, ಆದ್ರೆ ಮಕ್ಳಿಗೆ ಬಟ್ಟೆ ತಕೊಟ್ಟಿಲ್ಲ ಅಂತ ಆಡ್ಕೊಳ್ಳೋದಿಲ್ವಾ? ಅಯ್ಯೋ ಏನ್ ಮಾಡೋದವ, ಆಡ್ಕೋತಾರೆ ಅಂದ್ರೆ ನಿಮ್ಮ ಅಪ್ಪ ಒಬ್ಬನೇ ಕೆಲಸ ಮಾಡ್ಬೇಕು, ನಾವು 3 ಜನ ಕುತ್ಕೊಂತಿದ್ರೆ ಇನ್ನೆಂಗವ? ಬಿಡವ, ಇನ್ನೆಷ್ಟು ಸತಿ ಹಬ್ಬಕ್ಕೆ ತಕೊಡ್ತೀನಿ. ಅಮ್ಮ ಬರೀ ಯಾವಾಗಲೂ ಇದೇ ಹೇಳ್ತೀಯ ಕಣಮ್ಮ ನೀನು. ಹೋಗಮ್ಮ ಸುಮ್ಮನೆ, ಬೇಜಾರು ಮಾಡ್ಕೋಬೇಡ ಮಕ್ಕಳೇ, ತಕ್ಕೊಡ್ತೀನಿ ಸುಮ್ಮನಿರು. ನಿಂಗಲ್ದ ಇನ್ಯಾರ್ಗವ ನಾವು ಕೆಲಸ ಮಾಡ್ತಿರೋದು, ನಿಂಗೆ ತಾನೇ ತಕ್ಕೊಡ್ತೀವಿ, ಇನ್ನೊಂದು ದಿನ ಸುಮ್ಮನಿರವ. ದುಡ್ಡಿಲ್ಲ ಕಣವ, ಅಪ್ಪ ಒಬ್ಬನೇ ಕಷ್ಟಪಟ್ಟು ಬಿಸಿಲು ಬೆಂಕಿ ಅಂದೆ ಕಷ್ಟಪಡ್ತಾನೆ ಕಣವ. ನಾವು ಹಿಂಗೆ ದುಂದು ವೆಚ್ಚ ಮಾಡೋಕ್ಕೈತದ ಮಗಳೇ? ಎಲ್ಲಾರ ಮನೇಲೂ ಗಂಡು ಮಕ್ಳವೇ ಕಣವ, ದುಡಿತವೆ. ನಮ್ಮ ಮನೆ ಯಾರವ ದುಡಿಯೋರು? ಅಪ್ಪ ಒಬ್ಬನೇ ದುಡಿಬೇಕು ಪಾಪ. ನೋಡು ಮತ್ತೆ. ಆಯ್ತು ಬಿಡಮ್ಮ, ಪರವಾಗಿಲ್ಲ, ಬೇಡ. ನನ್ನ ಮುದ್ದು ಮಗಳು ನನ್ನ ಎಲ್ಲ ಕಷ್ಟನೂ ಅರ್ಥ ಮಾಡ್ಕೊತದೆ.